ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತಿನ ವ್ಲಾಗಲ್ಲಿ ನಾವು ಚಿನ್ನಸ್ವಾಮಿ ಸ್ಟೇಡಿಯಂ ಎಕ್ಸ್ಪ್ಲೋರ್ ಮಾಡೋದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಈ ವಿಡಿಯೋದಲ್ಲಿ ನಾವು ಈಗ ಸ್ಟೇಡಿಯಂಗೆ ಹೋಗೋಕ್ಕೋಸ್ಕರ ಕೆಂಗೇರಿ ಮೆಟ್ರೋ ಸ್ಟೇಷನಲ್ಲಿ ಇದ್ದೀವಿ. ಇನ್ನೊಂದು ಸ್ವಲ್ಪ ಹೊತ್ತು ಮೆಟ್ರೋ ಬರುತ್ತೆ. ಮೆಟ್ರೋ ಹತ್ಕೊಂಡು ಕಬ್ಬನ್ ಪಾರ್ಕ್ ಮೆಟ್ರೋ ಸ್ಟೇಷನ್ಗೆ ಅಥವಾ ವಿಧಾನಸೌಧ ಮೆಟ್ರೋ ಸ್ಟೇಷನ್ಗೆ ಹೋದರೆ ಅಲ್ಲಿಂದ ಈಸಿಯಾಗಿ ನಾವು ಸ್ಟೇಡಿಯಂಗೆ ಹೋಗ್ಬೋದು. ಈ ಸ್ಟೇಡಿಯಂ ಒಳಗೆ ಬಿಡ್ತಾರಲ್ಲ ಗೊತ್ತಿಲ್ಲ, ಆದರೆ ಒಂದ್ಸಲ ಟೈಮ್ ಸ್ವಲ್ಪ ಈಗ ಮೆಟ್ರೋ ಬರುತ್ತೆ ಅಂದರೆ ಹಾಗಾಗಿ ಮೆಟ್ರೋ ಬೇಕು. ಫೈನಲಿ ಮೆಟ್ರೋದಲ್ಲಿ ಹತ್ತಿ ಕೂತ್ಕೊಂಡಿದ್ದೀವಿ. ಇನ್ನು ಸ್ವಲ್ಪ ಹೊತ್ತಷ್ಟೇ ಈಗ ಸ್ಟೇಡಿಯಂ ಹತ್ರ ಹೋಗಿ ಸ್ಟೇಡಿಯಂನಲ್ಲಿ ಎಕ್ಸ್ಪ್ಲೋರ್ ಮಾಡೋಣ. ವಿಧಾನಸೌಧ ಮೆಟ್ರೋ ಸ್ಟೇಷನ್ಗೆ ಬಂದಿರೋ ಲ್ಯಾಂಡ್ ಆಗಿ ಈಗ ಮೆಟ್ಲತ್ಕೊಂಡು ಮೇಲೆ ಹೋಗ್ತಾ ಇದ್ದೀವಿ. ಹೊರಗಡೆ ಈಗ ವಿಧಾನಸೌಧದ ಹತ್ರ ಹೋಗ್ಬಿಟ್ಟು ಸ್ಟೇಡಿಯಂಗೆ ಹೋಗೋಣ ಅಂತ ಹೇಳ್ಬಿಟ್ಟು ಈಗ ಫಸ್ಟು ಹೊರಗೆ ಹೋಗೋಣ ಅಂತ ಹೊರಗೆ ಹೋಗ್ತಾ ಇದ್ದೀವಿ. ಈಗ ಎಲ್ಲರೂ ಫಸ್ಟ್ ವಿಧಾನಸೌಧಕ್ಕೆ ಹೋಗ್ಬಿಟ್ಟು ಆಮೇಲೆ ಸ್ಟೇಡಿಯಂಗೆ ಹೋಗೋಣ ಅಂತ ಹೇಳಿದರೆ, ಹಾಗಾಗಿ ಈಗ ಫಸ್ಟ್ ವಿಧಾನಸೌಧ ನೋಡೋಣ. ಈಗ ಫೈನಲಿ ಒಂದು ರೀಚ್ ಆಗಿದ್ದೀವಿ. ಇನ್ನೊಂದು ಸ್ವಲ್ಪ ಹೊತ್ತಿಗೆ ಸ್ಟೇಡಿಯಂ ಹತ್ರನೇ ಹೋಗ್ತಾ ಇದ್ವಿ. ಎಲ್ಲರೂ ಫಸ್ಟ್ ವಿಧಾನಸೌಧ ನೋಡ್ಕೊಂಡ್ಬಿಡಿ ಆಮೇಲೆ ಸ್ಟೇಡಿಯಂ ಹತ್ರ ಹೋಗೋಣ ಅಂದರೆ, ಹಾಗಾಗಿ ನಾವು ಈಗ ಫಸ್ಟ್ ಅದೇ ಮಾಡೋದಂತ ಹೋಗ್ತಾ ಇದ್ವಿ. ಹಾರ್ಕೊಂಡು ಹೋಗ ನಡಿ. ಹಿಡ್ಕಾಶಕ ಬ್ಯಾಗ್ ಚೆನ್ನಾಗಿ ಕಾಣಲ್ಲ. ಬ್ಯಾಗ್ ಹಾಕ್ಯಂತ ಹೋಗೋದು ನಾನು ಹಂಗೆ ಸ್ಟೈಲ್ ಮಾಡೋದು ನಾವು. ಸೊ ಫೈನಲಿ ಎಲ್ಲ ನೋಡ್ಕೊಂಡು ಈಗ ಸ್ಟೇಡಿಯಂ ಕೂಡ ಹೋಗ್ತಿದ್ವಿ. ಯಾಕಂದರೆ ಈ ವಿಡಿಯೋದಲ್ಲಿ ಜಾಸ್ತಿ ಮಾತಾಡಿಲ್ಲ, ಹಾಗಾಗಿ ಸೈಡ್ ವಾಯ್ಸಿಂದ ವಾಯ್ಸ್ ಹಿಂಗೆ ಕೇಳಿಸ್ತಿರುತ್ತೆ. ಬಟ್ ನೆಕ್ಸ್ಟ್ ವ್ಲಾಗಿಂದ ಈ ರೀತಿ ನಾವು ಆಗಿಕೊಡಲ್ಲ. ಅಲ್ಲೇ ಮಾತಾಡ್ಬೋದಾಗಿತ್ತು, ಬಟ್ ಯಾಕೋ ಆ ವಿಡಿಯೋದಲ್ಲಿ ವಾಯ್ಸ್ ಕ್ಲೀನಾಗಿ ಬರ್ದಿರೋ ಕಾರಣ ಸೈಡ್ ವಾಯ್ಸಿಂದ ನಿಮಗೆ ಎಲ್ಲ ತಿಳಿಸ್ತಾ ಇದ್ದೀನಿ. ಸೊ ಯಾರು ಬೇಜಾರು ಮಾಡ್ಕೋಬೇಡಿ, ನೆಕ್ಸ್ಟ್ ವ್ಲಾಗಿಂದ ಈ ರೀತಿ ಆಗಲ್ಲ. ಈಗ ಹಾಗೆ ಹಿಂಗೆ ಸ್ಟೇಡಿಯಂನ ನಾವು ಇದೇ ಫಸ್ಟ್ ಟೈಮ್, ನಾವು ಸ್ಟೇಡಿಯಂ ಹೊರಗಿಂದನೂ ನೋಡಿದ್ದಿಲ್ಲ. ನಾನು ಇದೇ ಫಸ್ಟ್ ಟೈಮ್ ಸ್ಟೇಡಿಯಂ ನೋಡೋಕ್ಕೆ ಹೋಗ್ತಾ ಇದ್ದೀನಿ. ಹಾಗಾಗಿ ಅದರದ್ದೆಲ್ಲ ಫುಲ್ ವ್ಯೂ ಹೇಗಿರುತ್ತೆ ಅಂದರೆ, ಈಗ ರೀಸೆಂಟಾಗಿ ಸ್ವಲ್ಪ ಇದರಿಂದ ಆಗಿದೆ, ಬಿಡ್ತಾರೋ ಇಲ್ಲ ಗೊತ್ತಿಲ್ಲ. ಆ್ಯಕ್ಚುಲಾಗಿ ಬಿಡಲ್ಲ, ನಾವು ಒಂದು ಸಲ ಕೇಳಿದ್ರೆ ಬಿಡ್ಬೋದು. ನೋಡೋಣ ಬನ್ನಿ. ಮೆಜೆಸ್ಟಿಕ್ ಬಂದು ನೋಡ ಸ್ವಲ್ಪ ದೂರ ಹೋಗ್ತೀವಿ. ಎಷ್ಟು ಎತ್ತರವಾದ ಬಿಲ್ಡಿಂಗ್ ಕಟ್ತಾ ಇದ್ದಾರೆ ಇವರು. ಇನ್ನೂ ಎಷ್ಟು ಬಿಲ್ಡಿಂಗ್ ಕಟ್ಬೇಕು. ಎಲ್ಲ ಹೋಗ್ಬೇಕಂತೀವ ಫಸ್ಟು ಸ್ಟೇಡಿಯಂಗೆ ಬಂದು ಮೇಡಮ್ ಗೊತ್ತು ಎಷ್ಟು ಸಲ ಸ್ಟೇಡಿಯಂ ಹತ್ರ ಹೋಗಿದೆ? ಎಷ್ಟು ಸಲ ಸ್ಟೇಡಿಯಂ ಸುಮ್ಮನೆ ಹಾಗೆ ಬಸ್ಸಾಗ ನೋಡಿರ್ತಾರ, ಅದನ್ನೇ ಹೇಳ್ಬಿಡೋದು. ಹಾಂ ಅದೇ ಅಲ್ಲ ವಿಜಯ್ ಮಲ್ಲಿಂದು ಮ್ಯಾನ್ಷನ್ ಹಿಂಗೈತದು ಮಾಡ್ತಾಯಿದ್ದೀನಿ. ಸಾಕಂಗ ಇನ್ಸ್ಟಾಗ್ರಾಮ್ ನಿಮ್ಮಾಗ
ಅಪ್ಪಾಜಿ ಕೊಟ್ಟಿದ್ದು ನನಗೆ. ಪ್ರಬಲನಾಗಿ ದೊಡ್ಡ ಶ್ರೀಮಂತನಾಗಿ ಸಾಯ್ಬೇಕು, ದೊಡ್ಡ ಶ್ರೀಮಂತನಾಗಿ ಸಾಯ್ಬೇಕು. ಸಿಡಿಲು ಬಡಿದು ಕ್ಷಾಮ ಬಂದು ಪ್ರವಾಹ ಸಿಕ್ಕಿ ಭೂಕಂಪ ಆಗಿ ಲಕ್ಷಾಂತರ ಜನ ಸಾಯ್ತಾರೆ. ನಿಮಗೇನು ಆಗ್ಲಿಲ್ವಲ್ಲ, ನಿಮಗೇನು ಆಗ್ಲಿಲ್ವಲ್ಲ. ಹೇಳಿದೆ ಅಪ್ಪಾಜಿ. ತುಂಬ ಹೊತ್ತ ನಡೀತಾ ಇದ್ವಿ. ಇನ್ನೂ ಸ್ಟೇಡಿಯಂ ಬರಲಿಲ್ಲ ಅಂತ ಹಾಗೆ ವೇಟ್ ಮಾಡ್ಕೊತ ಮುಂದೆ ನಡ್ಕೊಂತ ಬರ್ತೀವಿ. ಹಾಗೆ ಇಲ್ಲೆಲ್ಲ ಎಲ್ಲಾದರೂ ಏನಾದರೂ ತಿನ್ನೋಕ್ಕೆ ಸಿಗ್ತಾ ಇಲ್ಲ. ಅಲ್ಲೇ ಐತಲ್ಲ, ನಮ್ಮ ಕಣ್ಣಿಗೆ ಮಾರಕವಾದ ವಸ್ತ್ರ. ಫೈನಲಿ ಸ್ಟೇಡಿಯಂ ಹತ್ರ ಬಂದ್ವಿ. ಅಲ್ಲಿ ಸೀಟ್ಸ್ ಎಲ್ಲ ಕಾಣ್ತಿದಾವಲ್ಲ, ಸೀಟ್ಸ್ ಕಾಣ್ತಾ ಇದ್ವು. ಹಾಗೆ ಆ ಸೀಟ್ಸ್ ನೋಡ್ಕೊಂತ ಖುಷಿಯಾಗಿ ಚೀರಾಡ್ಕೊಂಡು ಹೋಗ್ತಾ ಇದ್ವಿ. ಒಳಗೆ ಬಿಡಲ್ಲ ಅಂದರೆ ಸೀಟ್ಸ್ ಎಲ್ಲ ಕಾಣ್ತಾ ಇದ್ದಾವೆ ನೋಡಿ ಇಲ್ಲಿ. ನಾನು ಹಾಂ ಮುಂದೆ ಫ್ಯೂಚರಾಗಿ ನೋಡಿ ನಿನ್ನ ಮಗ ಇಲ್ಲೇ ಆಡಕ್ಕೆ ಬರೋದೆ. ಮೊನ್ನೆ ಇಲ್ಲೂ ಎಷ್ಟು ಜನ ಸೇರಿತ್ತು. ನಡಿ ಬಿಡ್ತಲ್ಲ ಮತ್ತೆ. ಗೇಟಲ್ಲಿ ಇಲ್ಲೆಲ್ಲ ಕೆಸಿ ಹಿಡ್ಕೊಂಡು ಕುತ್ಕೊಂತಾರಲ್ಲ. ಇಲ್ಲೇ ಇದ್ವಾ ಒಳಗೆ ಬಿಡ್ತಿಲ್ಲಲ್ಲ. ಹಾಂ ಇಲ್ಲಲ್ಲ ಅಲ್ಲಿ ಒಳಗೆ. ಬಾ ಮತ್ತೆ ಒಳಗೆ ಹೋಗಿ ನೋಡೋಣ. ಬಾರಮ್ಮ, ಯಾಕೆ ಬಿಡಲ್ಲ. ಅಂತ ಅದು ಒಳಗೆ ಅಶಕ. ನಾವೇನು ಸ್ಟೇಡಿಯಂ ಇದು ಹೊರಗೆ ಎಂಟ್ರೆನ್ಸ್ ಇದೆ. ಯಾವ್ಯಾವ ಗೇಟಲ್ಲಿ ಕಾಲು ತೊಳ್ತಾ ಇತ್ತು ಆ ಗೇಟಲ್ಲಿ ಬ್ಯಾರಿಕೇಡ್ ಟೈಪ್ ಟೇಪ್ ಎಲ್ಲ ಹಾಕಿದ್ರು. ಹಾಗಾಗಿ ಅಲ್ಲೆಲ್ಲ ಫುಲ್ ಕ್ಲೋಸ್ ಆಗಿ ಹೋಗಿ ಜಾಗನೇ ಇಲ್ಲ ಈಗ. ನೋಡಿ ಈ ಕಡೆಯಿಂದ ಸೈಡ್ ಆ್ಯಂಗಲಿಂದ ಎಲ್ಲ ಫುಲ್ ಸ್ಟೇಡಿಯಂನೆಲ್ಲ ಮಾಡಿ ಮುಂದೆ ಇನ್ನೊಂದು ಗೇಟ್ ಇದೆ, ಬಟ್ ಅಲ್ಲಿ ಒಳಗೆ ಬಿಡಲ್ಲ ಅಂತ ಹೇಳಿದ್ರು. ಆದರೂ ಅಲ್ಲಿ ಇನ್ನೊಂದ್ಸಲ ಹೋಗ್ಬಿಟ್ಟು ನಾವು ಕೇಳೋಣ ಅಂತ ಹೇಳಿ ಹೋಗ್ತಾ ಇದ್ವಿ. ಹಾಗೆ ಬರೀ ನಡೀತಾ ಇದ್ದೀವಿ ಅಂದರೆ ಬೆಳಗ್ಗಿಂದ ಫುಲ್ ಸ್ಟ್ರೈನ್ ಆಗೋದು. ಆ ರೀತಿ ಫುಲ್ ಎಲ್ಲ ವ್ಲಾಗ್ಗಳು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಎಲ್ಲ ವ್ಲಾಗು ಸಪೋರ್ಟ್ ಮಾಡಿ, ಹಾಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. Hey,
ಒಳಗೆ ಅದು ನಿನ್ನೆಗೆ ಈಗ ಎಡಗ ಒಬ್ರು ಮುಗಿದಷ್ಟೇ. ನೋಡಲ್ಲಿ ತೆಗ್ದಾರ, ಹೋಗಿ ಫೋಟೋ ತಗೋಬೋದು ಅಂತ. ಹೋಗ ಕೇಳಂತೆ. ಸೊ ಫೈನಲಿ ಎಲ್ಲ ಹೊರಗಡೆಯಿಂದಾನೆ ಸ್ಟೇಡಿಯಮ್ ಎಲ್ಲ ವ್ಯೂ ಮಾಡಿದ್ದಾಯ್ತು. ಓಕೆ, ಎಲ್ರಿಗೂ ಬಾಯ್. ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡ್ಕೊಳ್ಳಿ ಅಂತ. ಓಕೆ, ಬಾಯ್.